ರೀನ್ಫೋರ್ಸ್ಮೆಂಟ್ ಕೆಲಸಗಳು ಅಂತ ಹೇಳಿದ್ರೆ ಯಥೇಚ್ಛವಾದ ಸ್ಟೀಲನ್ನು ಕೊಟ್ಬಿಡೋದಲ್ಲ, ಇವಾಗ ಕಡಿಮೆ ಸ್ಟೀಲನ್ನು ಕೊಟ್ಬಿಡೋದು ಡಿಸೈನ್ ರೀನ್ಫೋರ್ಸ್ಮೆಂಟ್ ಅಲ್ಲ. ಯಾವ ರೀನ್ಫೋರ್ಸ್ಮೆಂಟು, ಯಾವ ಒಂದು ಬಾರ್ಸು ಎಲ್ಲಿ ಸೂಕ್ತವಾಗುತ್ತೆ, ಯಾವುದಕ್ಕೆ ಎಷ್ಟನ್ನು ಕೊಡಬೇಕು ಅನ್ನೋದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಡಿಸೈಡ್ ಮಾಡೋದ್ರಿಂದ ಅದನ್ನು ಸ್ಟ್ರಕ್ಚರಲ್ ಡಿಸೈನ್ ಅಂತ ಕರೀತಾರೆ. ನೋಡಿ, ಆ ಒಂದು ಕಾರ್ನರ್ ಫುಟಿಂಗಿಗೆ ಬೇಕಾಗಿರ್ತಕ್ಕಂತಹ ರೀನ್ಫೋರ್ಸ್ಮೆಂಟು, ಈ ಸೆಂಟರ್ ಫುಟಿಂಗಿಗೆ ಬೇಕಾಗಿರ್ತಕ್ಕಂಥ ರೀನ್ಫೋರ್ಸ್ಮೆಂಟು, ಈ ಸೈಡ್ ಫುಟಿಂಗಿಗೆ ಬೇಕಾಗಿರ್ತಕ್ಕಂಥ ರೀನ್ಫೋರ್ಸ್ಮೆಂಟು ಎಲ್ಲ ವೇರಿ ಇರುತ್ತೆ. ಅಲ್ಲಿಗೆ ಎಲ್ಲೆಲ್ಲಿ ಏನೇನು ಬೇಕೋ ಅಲ್ಲಿ ನಾವು ಕೊಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಎಕ್ಸೆಂಟ್ರಿಕ್ ಫುಟಿಂಗ್ ಇದೆ, ಎಕ್ಸೆಂಟ್ರಿಕ್ ಫುಟಿಂಗಿಗೆ ಒಂದು ರೀನ್ಫೋರ್ಸ್ಮೆಂಟ್ ಇರುತ್ತೆ. ಸೊ ಇದಕ್ಕೆ ಏನು ಕೊಡಬೇಕು ಅದನ್ನು ಪ್ರಾಪರಾಗಿ ನಾವು ಪ್ರೊವೈಡ್ ಮಾಡಬೇಕು. ಸೊ ಇಲ್ಲಿ ಸೂಕ್ತವಾದ ಜಾಗದಲ್ಲಿ ಸೂಕ್ತವಾದ ರೀಬಾರ್ಸನ್ನು, ಸೂಕ್ತವಾದ ಸೈಜನ್ನು ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಸ್ಟ್ರಕ್ಚರಲ್ ಡಿಸೈನ್ ಅನ್ಸ್ಕೊಳೋದಿಲ್ಲ. ಸುಮ್ಮನೆ ಯಥೇಚ್ಛವಾಗಿ ನಾನು ಕೊಟ್ಬಿಡ್ತೀನಿ, ಎಲ್ಲ ಕಡೆ ನನಗೆ ರಾಡ್ಗಳೇ ಕಾಣಿಸ್ಬೇಕು, ಇಲ್ಲ ಎಲ್ಲ ಕಡೆ ನನಗೆ ರಾಡ್ಗಳು ಕಡಿಮೆ ಇರಬೇಕು ಅಂತ ಹೇಳೋದು ಸರಿಯಲ್ಲ. ಸೊ ಹಾಗಾಗಿ ಈ ರೀತಿಯಾದ ಸ್ಟ್ರಕ್ಚರಲ್ ಡಿಸೈನನ್ನು ಮಾಡಿಸ್ಕೊಂಡು ನೀವು ಫುಟಿಂಗ್ಗಳನ್ನು ಮತ್ತು ಮನೆಗಳನ್ನು ಡಿಸೈನ್ ಮಾಡಿಸ್ಕೊಳೋದು ಅತ್ಯವಶ್ಯಕ ಇವತ್ತಿನ ದಿನಮಾನಗಳಲ್ಲಿ.